ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲೋ ಒಂದು ಫಂಕ್ಷನ್ಗೆ ಹೊರಡೋಣ ಅಂದ್ಬಿಟ್ಟು ಹೊರಟೆ. ಸ್ನಾನ ಮಾಡಿ ರೆಡಿಯಾಗಿ ನನ್ನ ಮಗನು ನಾನು ಬರ್ತೀನಿ ಅಂದ. ಸರಿ ಆಯಿತು ಬಾರಪ್ಪ ಅಂತೇಳಿ ಅವ್ನು ಸ್ನಾನಕ್ಕೆ ಹೋಗವನೇ, ಅದಕ್ಕೆ ಕಾಯ್ತಾ ಇದ್ದೀನಿ. ನಾನು ರೆಡಿ ಆಗಿದ್ದೆ. ಬಂದು ತಲೆ ಸ್ನಾನ ಮಾಡ್ಕೊಂಡೆ. ಬೆಳಗ್ಗೆನೇ ತಲೆ ಸ್ನಾನ ಮಾಡಿ ಹೋಗಿದ್ದೆ. ಆದರೂ ಬಂದೊಂದು ಸಲ ತಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ತಣ್ಣೀರೇ ತಲೆ ಸ್ನಾನ ಮಾಡ್ಕೊಂಡು ಹೊರಟೆ. ಅಷ್ಟೊತ್ತಿಗೆ ಅವನು ವೀಟ್ರ್ ಹಾಕ್ಕೊಂಡಿದ್ದ. ಅವನು ಉಯ್ಕೊಂಡು ಹೊರಡ್ತೀನಿ ಅಂತೇಳಿ ಅವನು ಬಚ್ಚಲಿಗೆ ಹೋದ ಸ್ನಾನ ಮಾಡೋಕ್ಕೆ. ನಾನು ಹೊರಟಿದ್ದೀನಿ, ಹೋಗಬೇಕು. ಎಲ್ಲಿಗೆ ಅಂದರೆ ನನ್ನ ಫ್ರೆಂಡು ತಾಯಿ ಅಂತ, ನಂದೊಂದು ಯೂಟ್ಯೂಬ್ ಚಾನಲಲ್ಲಿ ಅವಳೆ, ಎಲ್ಲ ನೋಡ್ರಿ ಬೇಕಾದರೆ. ಇವ್ರ ಮನೇಲಿ ಇವತ್ತು ಜಾತ್ರೆ ಇತ್ತು, ಕೋರ, ಇಲ್ಲೇ ಊರ್ಕೆರೆ ಬಿಟ್ಟು ಮುಂದೆ. ಕೋರಕ್ಕೆ ಬಂದ್ವಿ. ಜಾತ್ರೆಗೆ ಫೋನ್ ಮಾಡಿ ಹೇಳಿದ್ಲು ಬಾ ಅಂತ. ಸರಿ ಆಯಿತು ಅಂತ ಇಲ್ಲಿಗೆ ಬಂದು ಎಲ್ಲ ಇವ್ರ ಮನೆ ಹಂಗೆ ಒಳಗಡೆ ಬಂದು ಮಾತಾಡಿಸ್ತಾ ನಿಂತ್ಕೊಂಡ್ವಿ. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಮನೆ ತುಂಬ ಚೆನ್ನಾಗೈತೆ ನಿಜವಾಗ್ಲೂ. ಸೀಟಿನ ಮನೆ ಆದ್ರೂ ತುಂಬ ಚೆನ್ನಾಗಿ ಮಾಡಿಕೊಂಡವಳೆ. ಏನಪ್ಪ ಅಂದರೆ ಜಾತ್ರೆ ಅಲ್ವಾ, ಜನ ಎಲ್ಲ ಇರ್ತಾರಲ್ವ, ಹಂಗಾಗಿ ತುಂಬ ಚೆನ್ನಾಗಿ ಮಾಡಿಕೊಂಡವಳೆ. ಇಲ್ಲೇ ಎಲ್ಲ ಊಟ ಮಾಡ್ತಾಯಿದ್ವಿ. ಊಟ ಮಾಡೋದೊಂದು ವೀಡಿಯೋ ಮಾಡಿಲ್ಲ ಅಷ್ಟೇ. ಮಗಳು ಕೈ ಕೊಟ್ಟಿದ್ದೆ, ತಾಯಿ ಮಗಳು ಕೈ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವಳು ಈ ಥರ ಮಾಡವಳೆ. ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾಡವಳೆ ಅಷ್ಟೇ, ಜಾಸ್ತಿ ಮಾಡಿಲ್ಲ. ನಮ್ಮದು ಎಲ್ಲ ನೋಡಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದವಳೆ. ಇದೆಲ್ಲ ವೀಡಿಯೋ ಅವಳೇನೆ. ನಾನಂತೂ ಇಲ್ಲಿ ಎಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಅವಳೇ ಮಾಡಿರೋದು. ಲಾಸ್ಟಿಗೆ ನಂದು ಊಟ ಮುಗಿಸ್ಕೊಂಡು ಬಂದು ಆರತಿದೆಲ್ಲ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ. ಆರತಿದು ಡೆಕೋರೇಷನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಈಗೆಲ್ಲ ಇದೊಂಥರ ಚೆನ್ನಾಗಿ ಮಾಡ್ತಾರೆ ಇವಾಗೆಲ್ಲ ಆರತಿಗಳು. ಹಾಗೆಲ್ಲ ಚೆನ್ನಾಗಿತ್ತು. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಅಂದರೆ ನಾನು ಬಂದಿರೋದು ಅಪರೂಪ. ಇವ್ರ ಮನೇಲಿ ನಾನು ಜಾಸ್ತಿ ಬಂದೇ ಇಲ್ಲ. ಸುಮಾರು ಸತಿ ಕರಿಯೋಳು ಬಾ ಅಂತ, ನಾನೇ ಬಂದಿರಲಿಲ್ಲ. ಇವತ್ತು ಜಾತ್ರೆ ಆಗಿರೋದ್ರಿಂದ ಬಂದೆ. ಹಂಗೆ ನನ್ನ ಮಗನೂ ಬಂದಲ್ಲ, ಜೊತೇಲಿ ಗಾಡೀಲೇ ಬಂದ್ವಿ ಇಬ್ಬರೂ. ಹಂಗಾಗಿ ತುಂಬ ಚೆನ್ನಾಗಿತ್ತು. ಇದು ರಂಗಕ್ಕ ಅಂತ ತಾಯಿ ಐತಲ್ಲ, ಅವರ ಅಕ್ಕ ಇದು. ಈ ಅಕ್ಕನೂ ಕಾರ್ತಿಪುರಿ ಕೊಟ್ಟಿರೋದು, ನಮ್ಮ ಕೊಳಲ್ದ ಹತ್ರನೇ ಈ ಅಕ್ಕನ ಕೊಟ್ಟಿರೋದು. ಈ ಅಕ್ಕನ ಮದುವೆ ಆದಾಗ ನಾವು ಇನ್ನವಾಗ ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು, ಅಷ್ಟು ಚಿಕ್ಕ ಮಕ್ಕಳಲ್ಲಿ ಈ ಅಕ್ಕನ ಮದುವೆ ಆಗಿದ್ದು ನೆನಪು ನಮಗೆ. ನೋಡಿ ಆವಕ್ಕನೂ ಸಿಕ್ತು. ಆವಕ್ಕನ ಜೊತೆ ಹಂಗೆ ವೀಡಿಯೋ ಮನೆಗೆ ಬಂದು ಇವಳು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಈ ಥರ ಟೊಮ್ಟೊದ ಉಂಡೆ ಕೊಟ್ಟವಳೆ. ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಕವರಲ್ಲಿ ಕೊಟ್ಟಳು. ಬಾಳೆಹಣ್ಣು ನೋಡಿ ಎಷ್ಟೊಂದು ಕೊಟ್ಟು ಕಳ್ಸವಳೆ. ಒಂದು ಚಿಪ್ ಪೂರ್ತಿ ಬಾಳೆಹಣ್ಣು ನಮಗೆ ಕೊಟ್ಟವಳೆ. ನನ್ನ ಮಗ ಬೇರೆ ಬರ್ತಾ ಹಂಗೆ ಕಬ್ಬಿನಲ್ಲಿ ಕೊಡಿಸ್ತಾ, ಮತ್ತು ಬರ್ಬೇಕಾದ್ರೆ ಖಾರ ತಗೊಂಬಂದ ಸ್ವಲ್ಪ. ಇದೊಂಥರ ಇದ್ರ ಥರ ಇರುತ್ತೆ ಖಾರ, ಅದನ್ನು ತಂದ. ನೋಡಿ ಈ ಥರ ಇರುತ್ತಿದ್ದು. ನಾನು ಹಾಲಿಗೆ ಬಾಳೆಕಾಯಿ ಚಿಪ್ಸ್ ತಗೊಂಬರಪ್ಪ ಅಂದರೆ ಇದನ್ನು ತಂದಿದ್ದ. ಸರಿ ಬಿಡು ಅಂದ್ಬಿಟ್ಟು ಯಾವುದೋ ಒಂದು ಅಂತೇಳಿ ಹಂಗೆ ಅದೆಲ್ಲ ತೆಗ್ದು. ಚೆನ್ನಾಗಿತ್ತು ಇದೂ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಒಂಥರ. ಇದು ನಾನು ಫ್ರೆಂಡ್ ಮನೇಲಿ ತೆಗೆಸ್ಕೊಂಡ್ರೋ ಫೋಟೋ. ಹೆಂಗಂದ್ರೆ ಹಂಗೆ ನಾನು ಗಾಡೀಲಿ ಹೋಗಿದ್ನಲ್ಲ, ಕೂದಲೆಲ್ಲ ಕೆದ್ರಕೊಂಡ್ಬಿಟ್ಟು ಒಂಥರ ಕಾಣಿಸ್ತೀನಿ. ಆದರೂ ಚೆನ್ನಾಗೈತೆ. ಅವರು ಹೆಣ್ಮಕ್ಳ ಜೊತೆ ಎಲ್ಲ ನಾನು ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಇದು ನೆನಪಿಗಿರಲಿ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಅಷ್ಟೇ. ಒಂಥವ ಚಿಕ್ಕ ಮಗಳಿಲ್ಲ, ಇನ್ನಿರೋ ದೊಡ್ಡ ಮಗಳು ಮತ್ತು 2ನೇ ಮಗಳು 3ನೇ ಮಗಳು. ಇದು ರಂಗಕ್ಕ. ಹಂಗೆ ಅಕ್ಕನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ ನೆನಪಿಗಿರಲಿ ಅಂತ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಧನ್ಯವಾದ.